Xiaomi. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್, ನನ್ನ ಕತೆ ನಿಮ್ಮ ಜೊತೆ. ಸ್ನೇಹಿತರೆ, ಇವತ್ತು ಒಂದು ಹೊಸ ಟಿ ವಿನ ಅನ್ಬಾಕ್ಸ್ ಮಾಡೋಣ ಅಂತಿದ್ದೀನಿ. ನಾನು ಯಾಕೆ ಹೊಸ ಟಿ ವಿ ತೊಗೊಂಡೆ ಅಂತ ಮೊದಲು ಹೇಳ್ಬಿಡ್ತೀನಿ. ಓಕೆ, ಸೊ ನನ್ನ ಹತ್ರ ಇದ್ದಿದ್ದು 55 ಇಂಚ್ ಸ್ಮಾರ್ಟ್ LED ಟಿ ವಿ. ಈಗ ನೋಡ್ಬೋದು ಲೈನ್ಸು. ಓಕೆ, ಆಲ್ಮೋಸ್ಟ್ 9 ಇಯರ್ಸ್ ಯೂಸ್ ಮಾಡಿದ್ದೀನಿ. ಇದು ತುಂಬ ಲೈನ್ಸ್ ಬಂದ್ಬಿಟ್ಟಿದೆ. ಇದನ್ನ ಚೇಂಜ್ ಮಾಡೋಕ್ಕೆ ಕೇಳಕ್ಕೆ ಹೋದರೆ ಈ ಪ್ಯಾನಲ್ ಚೇಂಜ್ ಮಾಡ್ಬೇಕಂತೆ. ಪ್ಯಾನಲ್ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ ಬಂದ್ಬಿಟ್ಟು ನಿಮಗೆ 35,000, 35,000 ಅಂತ ಹೇಳೋದು 2-3 ಅಂಗಡಿಲಿ. ಸೊ ಬೇಡಪ್ಪ, ಹೊಸದೇ ಬರುತ್ತಲ್ಲ ಅಂದ್ಬಿಟ್ಟು ಇವತ್ತು ಗೋಡ್ ಸೇಲಲ್ಲಿ ಒಂದು 55 ಇಂಚ್ ಮಿನಿ LED ಟಿ ವಿ ಆರ್ಡರ್ ಮಾಡಿದ್ದೀನಿ. ಸೊ ಅದು ನಾಳೆ ಡೆಲಿವರ್ ಆಗುತ್ತೆ. ಸೊ ನಿಮಗೆಲ್ಲ ಕ್ಲಿಯರಾಗಿ ಹೇಳ್ತೀನಿ ಎಷ್ಟು ಪ್ರೈಸಲ್ಲಿ ತೊಗೊಂಡೆ, ಯಾವ ಟಿ ವಿ ಅಂತ. ಸೊ ವೆಯ್ಟ್ ಆ್ಯಂಡ್ ವಾಚ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಓಕೆ, ಲೆಟ್ಸ್ ವೆಯ್ಟ್ ಫಾರ್ ದ ಟಿ ವಿ. ಫ್ಲಿಪ್ಕಾರ್ಟ್ ಅವ್ರು ಬಂದಿದ್ದಾರೆ. ಸೊ ಫೈನಲಿ ಶಾಮಿ ಟಿ ವಿ ಎಸ್ ಮಿನಿ LED ಟಿ ವಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಫ್ಲಿಪ್ಕಾರ್ಟ್ ಅವ್ರು ಇವಾಗ ತಾನೇ ಇದನ್ನ ಡೆಲಿವರಿ ಮಾಡಿ ಹೋಗಿದ್ದಾರೆ. ಇದು ಬಂದ್ಬಿಟ್ಟು 55 ಇಂಚ್ ಮಿನಿ LED ಟಿ ವಿ. ಇದು ಬಂದ್ಬಿಟ್ಟು ಲಾಂಚ್ ಆಗಿರೋದು 2026. ಇದು ಬಂದ್ಬಿಟ್ಟು ಗೂಗಲ್ ಟಿ ವಿ ಆ್ಯಂಡ್ರಾಯ್ಡ್ 14 ಮೇಲೆ ಡಿಪೆಂಡೆಡ್ ಆಗಿದೆ. ಇದು ಲೇಟೆಸ್ಟ್ ಆಂಡ್ರಾಯ್ಡ್ ಇರೋದು ಇದೇ ಟಿ ವಿಲಿ. ಮತ್ತು ಇದರಲ್ಲಿ ನಿಮಗೆ QD ಮಿನಿ LED ಸಪೋರ್ಟ್ ಇದೆ, 34 ವಾಟ್ ಸ್ಪೀಕರ್ಸ್ ಇದೆ, 120 ಹರ್ಟ್ಸ್ ಗಂಟನೂ ಇದು ಸಪೋರ್ಟ್ ಮಾಡುತ್ತೆ. ನಾರ್ಮಲ್ ಆಗಿ ಇದು 60 ಹರ್ಟ್ಸ್ ಟಿ ವಿ. ಓಕೆ, ಸಮ್ ಸಾಫ್ಟ್ವೇರ್ ಸಪೋರ್ಟ್ರಿಂದ 120 ಹರ್ಟ್ಸ್ ಗಂಟನೂ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಡಾಲ್ಬಿ ವಿಷನ್ ಇದೆ, ಡಾಲ್ಬಿ ಆಡಿಯೋ ಇದೆ, ಮತ್ತು ಇದು ನೆಟ್ಫ್ಲಿಕ್ಸ್, ಪ್ರೈಮ್, ಯೂಟ್ಯೂಬ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಇದ್ರ ಜೊತೆ ನಮಗೆ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ, ಪವರ್ ಕೇಬಲ್ ಬರುತ್ತೆ, ಶೆಲ್ಸ್ ಬರುತ್ತೆ, ಮತ್ತು ಇದು ಮೌಂಟಿಂಗ್ ಸ್ಟ್ಯಾಂಡ್ಸ್. ಫಸ್ಟ್ ನಾವು ರಿಮೋಟ್ ಬಗ್ಗೆ ಮಾತಾಡೋಣ. ರಿಮೋಟ್ ಚೆನ್ನಾಗಿದೆ. ಓಕೆ, ಐ ಥಿಂಕ್ ಈ ನಡುವೆ ಬರ್ತಿರೋ ರಿಮೋಟ್ಸಲ್ಲಿ ನಿಮಗೆ ನ್ಯೂಮರಿಕ್ ಕೀಪ್ಯಾಡ್ಸ್ ಎಲ್ಲ ಬರಲ್ಲ, ಬಟ್ ಸ್ಟಿಲ್ ದಿಸ್ ಇಸ್ ಗುಡ್. ಒಂದು ಸ್ವಲ್ಪ ಉದ್ದನೂ ಇದೆ, ನೋಡ್ಬೋದು ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಡೆಡಿಕೇಟೆಡ್ ಬಟನ್ಸ್ ಇದೆ, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಜಿಯೋ ಸ್ಟಾರ್, ಯೂಟ್ಯೂಬ್, ವಿಚ್ ಇಸ್ ಗುಡ್. ಓಕೆ ವೀಕ್ಷಕರೇ, ಫೈನಲಿ Xiaomi 55 ಮಿನಿ LED ಟಿ ವಿ ಅನ್ಬಾಕ್ಸಿಂಗ್ ಸಮಯ. ಓಕೆ, ಇವಾಗ ನಾನು ಹೇಳ್ದಂಗೆ ಫ್ಲಿಪ್ಕಾರ್ಟ್ ಅವರು ಆಲ್ರೆಡಿ ಡೆಲಿವರ್ ಮಾಡಿ ಹೋಗಿದ್ದಾರೆ. ನಿಮಗೆ ಸ್ಟ್ಯಾಂಡು ಮತ್ತು ರಿಮೋಟ್, ಶೆಲ್, ಮ್ಯಾನ್ಯುಯಲ್ ಮತ್ತು ಪವರ್ ಕೇಬಲ್ ಕೊಟ್ಟಿದ್ದಾರೆ. ಇದನ್ನ ಆಮೇಲೆ ನೋಡೋಣ, ಮೊದಲು ಅನ್ಬಾಕ್ಸ್ ಮಾಡೋಣ. ಓಕೆ, ಬನ್ನಿ. ಮೊದಲು ಇದಕ್ಕೆ ಸ್ಟ್ಯಾಂಡ್ ಹಾಕ್ಬಿಡೋಣ. ಓಕೆ, ಸ್ಟ್ಯಾಂಡ್ ಹಾಕಿದ್ಮೇಲೆ ಮೇ ಬಿ ನೀವು ಇಲ್ಲಿ ಆರಾಮಾಗಿ ಟಿ ವಿ ಇಟ್ಕೊಂಡು ನಾವು ನೋಡ್ಬೋದು. ಲೆಟ್ಸ್ ಗೋ ವಿತ್ ದ ಸ್ಟ್ಯಾಂಡ್ ಫಸ್ಟ್.
ಸೊ ಮೌಂಟಿಂಗ್ ಸ್ಟ್ಯಾಂಡ್ ಹಾಕಿ ನಾನು ಬ್ಯಾಕ್ ಸೈಡ್ ತೋರಿಸ್ತಿದ್ದೀನಿ. ಇದು ಬ್ಯಾಕ್ ಸೈಡ್ ಲುಕ್ಕು. ಓಕೆ, ಇಲ್ಲಿ ನೀವು ನೋಡ್ಬೋದು ಶಾಮಿ ಟಿ ವಿ ವಿತ್ ಸಪೋರ್ಟ್ ಎಲ್ಲ ತೋರಿಸ್ತಿದೆ. ಡಾಲ್ಬಿ ಇದೆ, ಡಾಲ್ಬಿ ಆಡಿಯೋ ಇದೆ, ಡಾಲ್ಬಿ ವಿಡಿಯೋ ಇದೆ, DTS ಇದೆ. ಓಕೆ ಓಕೆ, ಕ್ವಾಲಿಟಿ ಓಕೆ. ಐ ಥಿಂಕ್ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಮತ್ತು ಒಂದು ಸ್ವಲ್ಪ ಮೆಟಲ್ ಇದೆ. ಓಕೆ, ಇಲ್ಲಿ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ ಈ ಕಡೆ ನಿಮಗೆ ಪೋರ್ಟ್ಸ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಪೋರ್ಟ್ಸ್ ಇದೆ. ಓಕೆ, HDMI 3 ಪೋರ್ಟ್ಸ್ ಇದೆ. USB 2 ಪೋರ್ಟ್ ಇದೆ. ಐ ಥಿಂಕ್ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕಾಯ್ತು, ಬ್ಯಾಕ್ ಟು ಬ್ಯಾಕ್ ಇದೆ. ಆಮೇಲೆ ಇದು ಲ್ಯಾಂಡ್ ಕೇಬಲ್ ಕನೆಕ್ಟ್ ಮಾಡ್ಬೋದು. ಇದು ಆಮೇಲೆ ಒಂದು ಆ್ಯಂಟಿನಾಗೋಸ್ಕರ, ಒಂದು ಸೆಟ್ಲೈಟ್ಗೋಸ್ಕರ. ಸೊ ಎಲ್ಲ ಪೋರ್ಟ್ಸ್ ಆ ಕಡೆ ಇದೆ. ನಿಮಗೆ ಮೇನ್ ಪವರ್ ಪ್ಲಗ್ ಇನ್ ಇಲ್ಲಿದೆ, ನೀವು ನೋಡ್ಬೋದು. ಓಕೆ, ಓವರಾಲ್ ಕ್ವಾಲಿಟಿ ಈಸ್ ಗುಡ್, ನಾಟ್ ಬ್ಯಾಡ್. ಸೊ ಆಲ್ರೆಡಿ ನೋಡಿ ನಾನು ಮೌಂಟಿಂಗ್ ಸ್ಟ್ಯಾಂಡಿಂದ ಮೌಂಟ್ ಮಾಡಿದ್ದೀನಿ. ಇದು ಫ್ರಂಟ್ ವ್ಯೂ. ಇನ್ಸ್ಟಾಲೇಷನ್ ಪೀಪಲ್ ಬಂದಿದ್ದಾರೆ, ನೀವು ನೋಡ್ಬೋದು. ಸೊ ವಾಲ್ ಮೌಂಟ್ ಮಾಡಿದ್ದಾರೆ. 8 ವೇ ಇದು. ಓಕೆ, ನೋಡ್ಬೋದು. ಮೊದಲು ಇಲ್ಲಿತ್ತು, ಓಕೆ, ಕ್ವಾಲಿಟಿ ಇಸ್ ಗುಡ್. ಓಕೆ, ಸೊ ಇದು ಫುಲ್ ಅಡ್ಜಸ್ಟಬಲ್ ನೋಡಬೇಕು. ಓಕೆ, ಈ ಕಡೆನೂ ಬರುತ್ತೆ. ಇಟ್ ವಿಲ್ ಗೋ ಟು ದ ಎಕ್ಸ್ಟ್ರೀಮ್ ಲೆಫ್ಟ್, ಇಲ್ಲೂ ಹೋಗುತ್ತೆ. ಆಮೇಲೆ ಇಟ್ ವಿಲ್ ಗೋ ಹಿಯರ್ ಆಸ್ ವೆಲ್. ಓಕೆ, ನಿಮ್ಗೆ ಅಕಸ್ಮಾತ್ ನೀವು ಆ ಕಡೆ ಕೂತಿರೋದು ಟಿಲ್ಟ್ ಮಾಡ್ಕೋಬಹುದು. ಓಕೆ, ಇದು ಡಿಫ್ರೆಂಟ್ ಆಂಗಲ್ಸ್, 8 ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲ ಇದು ಕಾಸ್ಟ್ ಬಂದ್ಬಿಟ್ಟು ಹೇಳ್ದಂಗೆ 2300 ರೂಪಾಯಿ. ಓಕೆ, this is our normal position. ಇನ್ಸ್ಟಾಲೇಷನ್ ಎಲ್ಲ ಫಸ್ಟ್ ಇವಾಗ ನಾವು ಸೀರಿಯಲ್ಸ್ ಚೆಕ್ ಮಾಡೋಣ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಆಲ್ ದ ಫ್ಯಾಮಿಲೀಸ್. ನೀವು ಜಾಸ್ತಿ ನೋಡೋದು ಸೀರಿಯಲ್ಸೇ. ಸೊ ಕ್ವಾಲಿಟಿ ಚೆಕ್ ಮಾಡೋಣ ಬನ್ನಿ. ಎಲ್ಲ ಅರ್ಥ ಆಗುತ್ತೆ. ಅವಳ ಆರೋಗ್ಯ, ಆರೈಕೆ, ಜವಾಬ್ದಾರಿ ಇದು ನಮ್ದು. ಅಷ್ಟಾದ್ರೆ ಸಾಕು, ತಲೆ ಮೇಲಿರೋ ಭಾರ ಇಳ್ದಂಗಾಗತ್ತೆ. ನಾನು ಹೊರಡ್ತೇನೆ. ಒಂದು ಮಾತು, ನೀವು ಆವಾಗ ನಮ್ಮ ಮನೆಗೆ ಬರ್ತಾ ಇರ್ಬೇಕು. ಸೊ ನೋಡಿದ್ರಲ್ಲ, ವಿಡಿಯೋ ಕ್ಲಾರಿಟಿ ಎಲ್ಲ ತುಂಬಾ ಸೂಪರ್ ಆಗಿದೆ. ಓಕೆ, ಲೆಟ್ಸ್ ಚೆಕ್ ಅದರ್ ಕಂಟೆಂಟ್. ಕಲರ್ಸ್ ನೋಡ್ಬೋದು ನೀವು, ರಿಯಲಿಸ್ಟಿಕ್ ಅನ್ಸುತ್ತೆ.
ಸೌಂಡ್ ಆಕ್ಚುಲಿ ಸೂಪರ್ ಆಗಿದೆ. ಸೊ ನೋಡಿದ್ರಲ್ಲ, ದಿಸ್ ಇಸ್ ದ ಬೆಸ್ಟ್ ಬಜೆಟ್ ಮಿನಿ LED ಟಿವಿ. ಯಾಕಂದ್ರೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ನೀವು ಸೋನಿ ಅಥವಾ LG ಹೋಗಿದ್ರೆ 80-90,000 ಕೆಳಗಡೆ ಅಂತೂ ಟಿವಿ ಅದು ಎಲ್ಲ ಮಿನಿ LED ಎಸ್ಪೆಷಲಿ. ಸೊ ಇನ್ನೊಂದು ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ನಿಮಗೆ LED ಬರುತ್ತೆ, ಆದ್ಮೇಲೆ QLED ಬರುತ್ತೆ, ಆದ್ಮೇಲೆ ನಿಮಗೆ ಮಿನಿ LED. ದಟ್ ಇಸ್ ದ ಲೇಟೆಸ್ಟ್. ಈ ಟಿವಿ ಲಾಂಚ್ ಆಗಿರೋದು 2026 ಐ ಥಿಂಕ್ ಮಾರ್ಚ್ ಅಲ್ಲೋ ಫೆಬ್ರವರಿ ಆಗಿದೆ. ಸೊ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ. ಓಕೆ, ಆಮೇಲೆ ನಿಮಗೆ ಪಿಕ್ಚರ್ ಕ್ವಾಲಿಟಿ ಅಂತೂ ಆಸಮ್. ನಿಮಗೆ ಡೇ ಟೈಮಲ್ಲೂ ನೀವು ಆರಾಮಾಗಿ ನೋಡ್ಬೋದು, ಬ್ರೈಟ್ನೆಸ್ ಅಷ್ಟಿದೆ. ಆಮೇಲೆ ಸೌಂಡ್ ಚೆನ್ನಾಗಿದೆ. ಆಮೇಲೆ ಗೂಗಲ್ ಸಪೋರ್ಟ್ Android 14 ಇದೆ. ಓಕೆ, ಸೊ ನಿಮ್ಗೆ ಅಪ್ಲಿಕೇಶನ್ ಅಪ್ಡೇಟ್ ಅಂತೂ ಸಿಗುತ್ತೆ. ಆಮೇಲೆ ಪ್ರೋಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬಿಗ್ಗೆಸ್ಟ್ ಪ್ರೋಸ್ ಬಂದ್ಬಿಟ್ಟು ಐ ಥಿಂಕ್ 2GB ರ್ಯಾಮ್. 3GB ಇರಬೇಕಾಯ್ತು, 2GB ಇದೆ. ಶಾಮಿ ಒಂದು ಸ್ವಲ್ಪ ಕಂಜೂಸ್ ಮಾಡಿದ್ದಾರೆ, 3GB ಕೊಟ್ಟಿದ್ರೆ ಚೆನ್ನಾಗಿರೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕಲರ್ ರೆಡ್ ಅಂಡ್ ಗ್ರೀನ್ ಒಂದು ಸ್ವಲ್ಪ ಅವೆರಡು ಕಲರ್ ಮಾತ್ರ ಈ ಅದೇ ಸೀನಲ್ಲಿ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಬಂದ್ರು ಕಾಂಟ್ರಾಸ್ಟ್ ಜಾಸ್ತಿ ಮಾಡುತ್ತೆ, ನಾರ್ಮಲ್ಗಿಂತ ಜಾಸ್ತಿ. ಈ ಗ್ರೀನ್ ತೋರಿಸಿದ್ರೆ ಮೇ ಬಿ ಅದು ಕಲರ್ ತುಂಬಾ ಜಾಸ್ತಿ ಗ್ರೀನ್ ಕಾಣಿಸುತ್ತೆ. ಓಕೆ, ಓವರ್ ಆಲ್ ಈ ಬಜೆಟ್ಗೆ ಬೆಸ್ಟ್ ಟಿವಿ ಅಂತಾನೆ ಹೇಳ್ಬೋದು. ನಾನು ಇದು ಫ್ಲಿಪ್ಕಾರ್ಟ್ 48,000 ಅಲ್ಲಿ ಸಿಕ್ತು ಗೋಡ್ ಸೇಲಲ್ಲಿ. ನೀವು ಕಾರ್ಡ್ಸ್ ಅಂತ ಇದ್ರೆ ನಿಮ್ಗೂ 48,000 ಸಿಗುತ್ತೆ. ಸೊ ಮಿಸ್ ಮಾಡಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.